ಓಂ ಶ್ರೀ ಪರಮಾತ್ಮನೇ ನಮಃ. ಕಣನಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆ ಆಗಿದೆ. ಮಾನವ ಜೀವನದ ಆತ್ಮ ಸಾಕ್ಷಾತ್ಕಾರ ಅನುಭವ ಆಗಿದೆ. ಅದು ನಿಮ್ಮ ಅನುಭವ ಆಗಿದೆ. ಯಾರು ತನ್ನನ್ನು ತಾನು ತಿಳಿಯುವರೋ ಅವರೇ ಪರಮಾತ್ಮನ ತಿಳಿಯುತ್ತಾರೆ. ಯಾರು ತನ್ನನ್ನು ತಾನು ಅರಿವನು ಅವನೇ ಪರಮಾತ್ಮನ ಅರಿವನೆಂದರ್ಥ. ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ನಾವು ನೋಡೋಣ. ಸಂಸಾರದಲ್ಲಿ ಇದ್ದು ಬುದ್ಧಿ, ಮನ, ಚಿತ್ತ, ಅಹಂಕಾರ ಇವುಗಳನ್ನೆಲ್ಲ ಯಾವ ರೀತಿ ಅರ್ಥಕೊಳ್ಳಬೇಕು. ಈ ಬುದ್ಧಿ ಅಂದರೆ ಏನು, ಮನ ಅಂದರೆ ಏನು, ಅಹಂಕಾರ ಅಂದರೆ ಏನು, ಇದನ್ನು ಅರಿತು ಯಾವ ರೀತಿ ನಿರೀಕ್ಷಣೆ ಮಾಡಬೇಕು. ನಿರೀಕ್ಷಣೆ ಮಾಡಿ ಮತ್ತೆ ಪರಮಾತ್ಮನ ಹುಡುಕೋದಿಕ್ಕೆ ಯಾವ ರೀತಿ ನಾವು ನನ್ನ ಒಳಗಡೆ ಪ್ರವೇಶ ಮಾಡಬೇಕು, ಒಳಗಡೆ ಪ್ರವೇಶ ಈ ವಿಷಯದಲ್ಲಿ ನಾವು ಹೇಳೋಣ. ಆತ್ಮ ಸಾಕ್ಷಾತ್ಕಾರ ಮೊದಲು, ಆತ್ಮ ಸಾಕ್ಷಾತ್ಕಾರ ನಂತರ. ಏನಲ್ಲಿ ನನ್ನ ಅನುಭವ ಐತೆ, ನಾನು ನಿಮಗೆ ಅನುಭವ ಮಾಡಿಸ್ಕೊಳ್ಳೋದಕ್ಕೆ ಪ್ರಯಾಸ ಮಾಡುತ್ತಿದ್ದೇನೆ. ನೀವು ಪ್ರತಿಯೊಬ್ಬ ಮನುಷ್ಯರು, ಸ್ತ್ರೀ ಆದರೂ ಪುರುಷರಾದರೂ ಎಲ್ಲರೂ ಆತ್ಮ ಸಾಕ್ಷಾತ್ಕಾರಕ್ಕೆ ಅಧಿಕಾರಿ ಆಗಿದ್ದೀರಾ. ನೋಡುವ ದೃಷ್ಟಿ ಬೇಕು. ನಾನು ಹುಡುಕಬೇಕು, ಪರಮಾತ್ಮ ನೋಡುವ ದೃಷ್ಟಿ ಬೇಕು. ನೀವು ಅಧಿಕಾರಿಗಳು ಆಗಿದ್ದೀರಾ. ಈಗ ನಾವು ನೋಡೋಣ ಯಾವ ರೀತಿ ಬುದ್ಧಿ, ಮನ್, ಅಹಂಕಾರ ಯಾವ ರೀತಿ ಇದೆ ನಾವು ನೋಡೋಣ. ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಓಂ ಶ್ರೀ ಪರಮಾತ್ಮನೇ ನಮಃ. ಮನಸ್ಸು ಯೋಚನೆ, ಕಲ್ಪನೆ, ಸಂಶಯ, ಇಷ್ಟ ಅನಿಷ್ಟಗಳ ಅಲೆ, ಚಂಚಲ ಸ್ವಭಾವ, ಇದನ್ನೇ ನಾವು ಮನಸ್ಸಂತ ಹೇಳ್ತೀವಿ. ಯೋಚನೆ ಮಾಡೋದು, ಕಲ್ಪನೆ ಮಾಡೋದು, ಸಂಶಯ ಮಾಡೋದು, ಇಷ್ಟ ಅನಿಷ್ಟಗಳ ಅಲೆಗಳು, ಅವ್ರ ಚಂಚಲ ಸ್ವಭಾವ ಮನಸ್ಸನ್ನು ಪ್ರಶ್ನಿಸುತ್ತದೆ. ಮತ್ತು ಬುದ್ಧಿ ವಿವೇಕ, ತೀರ್ಮಾನ, ಧರ್ಮ ಅಧರ್ಮದ ಗುರುತು, ಸರಿಯಾದ ದಾರಿ ತೋರಿಸುವ ಶಕ್ತಿ ಬುದ್ಧಿ ತೀರ್ಮಾನಿಸ್ತದೆ. ಮತ್ತು ಅಹಂಕಾರ ಏನು ಮಾಡ್ತದೆ, ನಾನು ಎಂಬ ಗುರುತು, ಕರ್ತವ್ಯ ಭಾವ, ನಾನು ಕರ್ತವ್ಯ ಮಾಡ್ತಿದ್ದೆ, ನಾನು ಹೋಗ್ತಾ ಇದ್ದೇನೆ ಅಂತ ಭಾವ, ಅವ್ರ ಸುಖ ದುಃಖಗಳಲ್ಲಿ ಅಂಟುಕೊಳ್ಳುವುದು, ಅಹಂಕಾರ ಸೌಮ್ಯ ಪಡೆಯುವುದು. ಮತ್ತು ಚಿತ್ತ ಏನು ಮಾಡ್ತದೆ, ಶುದ್ಧ ಅರಿವು, ಎಲ್ಲವನ್ನು ಗಮನಿಸುವ ಸಾಕ್ಷಿ. ಚಿತ್ತ ಅಂದರೆ ಎಲ್ಲವನ್ನು ಗಮನಿಸುವ ಸಾಕ್ಷಿಯಾಗಿದೆ. ಬದಲಾಗದ ಚೈತನ್ಯ. ಚಿತ್ತ ಕೇವಲ ನೋಡುವುದು. ಅವ್ರ ಸಂಸಾರದಲ್ಲಿ ಇವುಗಳನ್ನು ತಿಳಿಯುವ ಸರಿಯಾದ ವಿಧಾನ ಯಾವುದು, ಸಂಸಾರದಲ್ಲಿ ಇದ್ದು ಗೃಹಸ್ಥಿಗಿದ್ದು ಯಾವ ರೀತಿ ತಿಳಿಯಬೇಕು. ನೀವು ಹೇಳಿದಂತೆ ಪ್ರಯೋಗಾತ್ಮಕ ಜ್ಞಾನ ಇದಾಗಿದೆ. ಯೋಚನೆ ಎದ್ದಾಗ ಇದು ಮನಸ್ಸು, ನಿರ್ಣಯ ಆದಾಗ ಇದು ಬುದ್ಧಿ, ನಾನೇ ಮಾಡಿದೆ ಅನಿಸಿದಾಗ ಇದು ಅಹಂಕಾರ. ನೀವೆಲ್ಲನ್ನು ಗಮನಿಸುವ ಅರಿವೇ ಇದೇ ಚಿತ್ತ ಆಗಿದೆ. ಸಂಸಾರದಲ್ಲಿದ್ದು ನೀವು ಯಾವ ರೀತಿ ತಿಳಿದುಕೊಳ್ಳಬೇಕು, ಯೋಚನೆ ಎದ್ದಾಗ ಇದು ಮನಸ್ಸಾಗಿದೆ, ಯೋಚನೆ ಎದ್ದಾಗ ಇದು ಮನಸ್ಸಾಗಿದೆ, ನಿರ್ಣಯವಾದಾಗ ಇದು ಬುದ್ಧಿ ಆಗಿದೆ, ನಾನೇ ಮಾಡಿದೆ ಅನಿಸಿದಾಗ ಇದು ಅಹಂಕಾರ ಆಗಿದೆ. ಆದರೆ ಇವೆಲ್ಲವನ್ನು ಗಮನಿಸುವ ಅರಿವು ಇದೇ ಚಿತ್ತ ಆಗಿದೆ. ಇದು ತಿಳಿದ ಕ್ಷಣದಿಂದಲೇ ಬಂಧನ ಸಡಿಲವಾಗುತ್ತದೆ. ಯಾವಾಗ ಇದನ್ನು ನಾವು ಅರಿತುಕೊಳ್ತೀವೋ, ಮನಸ್ಸೇನು, ಬುದ್ಧಿಯೇನು, ಅಹಂಕಾರ ಏನು, ಚಿತ್ತೇನು, ಆವಾಗ ನೀವು ನಿಧಾನ ಕ್ಷಣದಲ್ಲಿ ಬಂಧನ ನಿಮಗೆ ಬಿಟ್ಟು ಬಿಡ್ತದೆ, ಬಂಧನ ಸಡಿಲವಾಗ್ತದೆ. ಅನುಭವಿಸುವ ವಿಧಾನ, ಸಾಕ್ಷಿ ಭಾವ ಅತ್ಯಂತ ಮುಖ್ಯವಾಗಿದೆ. ಇಲ್ಲಿ ಬಹಳ ಶುದ್ಧವಾಗಿದೆ. ಇದನ್ನು ನಾನು ಕೋಪನಲ್ಲಿ ಕಾಣಿಸಿಕೊಳ್ಳುತ್ತದೆ, ನಾನು ದುಃಖದಲ್ಲಿ ಅನುಭವ ಪಡುತ್ತದೆ. ಭಾವನೆ ನೀನು ಅಲ್ಲ, ನೀನು ಸಾಕ್ಷಿ, ಭಾವನೆ ಸಾಕ್ಷಿ. ಇದನ್ನೇ ಆತ್ಮವಿಚಾರ ಎನ್ನುವರು. ಯಾವ ರೀತಿ ಸಂಸಾರ ಬಿಡುವುದಲ್ಲ, ಕರ್ತವ್ಯವನ್ನು ತ್ಯಾಜಿಸುವುದಲ್ಲ, ಸಂಸಾರದೊಂದಿಗೆ ನಾನು ಎಂದು ಅಂಟಿಕೊಳ್ಳುವುದನ್ನು ಬಿಡುವುದು. ಇದನ್ನು ಸಂಸಾರದಲ್ಲಿ ಇದ್ದು ಯಾವ ರೀತಿ ನಾವು ಪಾರಾಗಬೇಕಂತ ಯಾರೋ ಕೇಳಿದರೆ, ಪಾರಾಗುವ ಅವಶ್ಯಕತೆ ಇಲ್ಲ, ಬಿಡುವ ಅವಶ್ಯಕತೆ ಇಲ್ಲ, ನೋಡುವ ಅವಶ್ಯಕತೆ ಇದೆ. ನೀವು ಕೇಳಿದ 4 ಅಂತ ಇದೆ. ವಿವೇಕ, ನಾನು ದೇಹ ಮನಸ್ಸಲ್ಲ. ವೈರಾಗ, ಫಲದ ಅಂಟು ಕ್ಷಯ. ಸಾಕ್ಷಿ ಭಾವ, ನಿರಂತರ ಜಾಗೃತಿ. ಸಮರ್ಪಣೆ, ಕರ್ತವ್ಯ ಭಾವ ಕರಗುವುದು. ಇಲ್ಲಿ ನಾನು ಕರಗುತ್ತದೆ, ಪರಮಾತ್ಮ ಹೊಸದಾಗಿ ಬಂದುದಲ್ಲ, ಸದಾ ಇದ್ದಿದ್ದೇ ಪ್ರಕಟವಾಗುತ್ತದೆ. ಇವೆಲ್ಲ ಬೇರೆ ಆದಾಗ ಪರಮಾತ್ಮನು ಮೊದಲಿನಿಂದ ಅಲ್ಲೇ ಇದ್ದಾನೆ. ಏನೆಲ್ಲ ನಿಮ್ಮ ಅಹಂಕಾರ, ಬುದ್ಧಿ, ಮನದ ಎಲ್ಲ ಕರಗಿದಾಗ ಪರಮಾತ್ಮನು ಸ್ಪಷ್ಟವಾಗಿ ನಿಮ್ಮನ್ನು ಕಾಣಿಸುತ್ತಾನೆ. ಅನುಭವ ಆಗ್ತದೆ. ಆತ್ಮ ಸಾಕ್ಷಾತ್ಕಾರ ಮೊದಲು ಭಯ, ಆಸೆ, ಚಿಂತೆ, ನಾನು ಎಂಬ ಭಾರ, ಫಲದ ನಿರೀಕ್ಷೆ, ಮನಸ್ಸಿನ ಅಶಾಂತಿ, ಇದು ಅಜ್ಞಾನ ಸ್ಥಿತಿಯಲ್ಲ, ಅಪೂರ್ಣ ದೃಷ್ಟಿಯಾಗಿದೆ. ಇದು ಆತ್ಮ ಸಾಕ್ಷಾತ್ಕಾರ ಮೊದಲಾಗಿದೆ. ಆತ್ಮ ಸಾಕ್ಷಾತ್ಕಾರ ನಂತರ ಇದು ಅತ್ಯಂತ ಸೂಕ್ಷ್ಮ ವಿಷಯ.
ಇದು ಅತ್ಯಂತ ಸೂಕ್ಷ್ಮವಾಗಿದೆ. ಈ ಕಾಣುವಿಲ್ಲದ ಶಾಂತಿ, ಘಟನೆ ಬರುತ್ತಿವೆ ಹೋಗುತ್ತಿವೆ, ಅದರ ಒಳಗೆ ಹಲೆ ಇಲ್ಲ, ಕೃತಾರ್ಥ ಭಾವ ಕ್ಷೀಣ, ಎಲ್ಲೆಲ್ಲೂ ಒಂದೇ ಚೈತನ್ಯದ ಅನುಭವ. ಅವರ ಭಯ ಕಡಿಮೆ, ಸ್ವೀಕಾರ ಹೆಚ್ಚು. ಅವರ ಸಂಸಾರ ಇರುತ್ತದೆ, ಬಂಧನ ಇರುವುದಿಲ್ಲ. ಸಂಸಾರ ಇರುತ್ತದೆ, ಬಂದ ಸಾಕ್ಷಾತ್ಕಾರ ನಂತರ, ನಿನ್ನ ಜ್ಞಾನೋದಯ ನಂತರ, ನೀನು ನಿನ್ನನ್ನು ಅರಿತ ನಂತರ, ಅರಿತ ನಂತರ ನಿನಗೆ ಸಂಸಾರ ಇರುತ್ತದೆ, ಬಂಧನ ಇರುವುದಿಲ್ಲ. ಏನೆಂದರೆ ಮನಸ್ಸು, ಬುದ್ಧಿ, ಅಹಂಕಾರ ಉಪಕರಣಗಳು, ಚಿತ್ತು ನೀನು. ಅವರ ಆತ್ಮಸಾಕ್ಷಾತ್ಕಾರ ಪಡೆಯುವುದಲ್ಲ, ಇದು ನೀನು ಏನಲ್ಲ ಎಂಬ ಪೂರ್ಣವಾಗಿ ತಿಳಿಯುವುದು. ಆತ್ಮಸಾಕ್ಷಾತ್ಕಾರ ತಿಳಿಯುವುದು. ಆತ್ಮಸಾಕ್ಷಾತ್ಕಾರ ಮಾರ್ಗದಲ್ಲಿ ತನ್ನನ್ನು ತಾನು ಅರಿದಾಗ, ತನ್ನನ್ನು ತಾನು ತಿಳಿದುಕೊಂಡಾಗ, ಬುದ್ಧಿ ಅಂದರೇನು, ಮನ ಅಂದರೇನು, ಅಹಂಕಾರ ಅಂದರೇನು, ಚಿತ್ತ ಅಂದರೇನು, ನೀವು ನೋಡುವುದನ್ನು ಶುರು ಮಾಡಿದರೆ, ಸಾಕ್ಷಿವಾದ ನೋಡಿ, ಆಗ ತನ್ನಷ್ಟಕ್ಕೆ ತಾನೇ ಪರಮಾತ್ಮನ ಹುಡುಕುವ, ಪರಮಾತ್ಮನ ಮೊದಲಿಂದ ಅಲ್ಲಿ ನಿವಾಸ ಮಾಡುತ್ತಿದ್ದಾನೆ. ಇವದನ್ನೆಲ್ಲ ಯಾವ ರೀತಿ ಒಂದು ಕನ್ನಡಿಯಲ್ಲಿ ಧೂಳು ಇದೆಯೋ, ಧೂಳು ಇದ್ದ ಕಾರಣ ನಮ್ಮ ಮುಖ ಕಾಣಿಸ್ತಾ ಇಲ್ಲ, ಧೂಳನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಬೇಕು. ಇದೇ ಪ್ರಕಾರ ನಮ್ಮ ಮೊದಲಿಂದ ಯಾವ ಒರೆಸಿದಾಗ ನಮ್ಮ ಚಿತ್ರ ಕಾಣಿಸ್ತದೋ, ಇದೇ ಪ್ರಕಾರ ಮೊದಲಿಂದ ಆತ್ಮ ಅಲ್ಲಿ ಇದೆ, ಪರಮಾತ್ಮ ಇದ್ದಾನೆ. ಇದನ್ನು ಮೇಲೆ ಡಸ್ಟ್ ಧೂಳು ಬಿದ್ದೈತೆ, ಇದನ್ನು ಸ್ವಲ್ಪ ನೋಡಬೇಕು, ನಿರೀಕ್ಷಣೆ ಮಾಡೋದು. ಆಗ ನೀವು ನಿಮ್ಮ ಸ್ವರೂಪವನ್ನು ಅರಿತುಕೊಳ್ತೀರಾ. ಯಾರು ತನ್ನನ್ನು ತಾನು ತಿಳಿದುಕೊಳ್ಳುವನೇ ಅವನೇ ಪರಮಾತ್ಮವನ್ನು ತಿಳಿದುಕೊಳ್ಳುವನು. ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನ ಸರ್ವಶ್ರೇಷ್ಠ ಸಾಧನೆ ಆಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ.